ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಪ್ಯಾಕ್ ತೋರಿಸಿದ್ದೆ ನಿಮಗೆ. ಈ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ಮನೇಲೆ ಹೇಗೆ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ ನ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಈ ಹೇರ್ ಆಯಿಲ್ ಮಾಡೋದು. ಇದಕ್ಕೆ ತುಂಬಾ ಸಾಮಗ್ರಿ ಏನ್ ಬೇಕಾಗಲ್ಲ, ಮನೇಲಿರುವಂತ ಸಾಮಗ್ರಿನ ಯೂಸ್ ಮಾಡಿ ನಾನಿಲ್ಲಿ ತುಂಬಾ ಯೂಸ್ಫುಲ್ ಆದಂತ ಡ್ಯಾಂಡ್ರಫ್ಗೆ ಹಾಗೆ ಹೇರ್ ಫಾಲ್ಗೆ ಬೇಕಾಗಿರುವಂತ ಆಯಿಲ್ ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾರಿಗೆ ಅಂದ್ರೆ ಕೂದಲು ಯಾರಿಗೆ ಜಾಸ್ತಿ ಉದುರ್ತಾ ಇರುತ್ತೆ ಅಂತವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಿಲ್ಲ, ನಾನು ಇಲ್ಲಿ ಒಂದು 1/4 ಲೀಟರ್ ಅಷ್ಟು ಅಂದ್ರೆ ಒಂದು 250 ಇಂದ 300 ml ಅಷ್ಟು ಮಾಡ್ಕೊಂಡಿದೀನಿ. ನೀವು 100 ml ಅಲ್ಲಿ ಸಹ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡ್ಕೋಬಹುದು. ನೀವು ಆರಾಮಾಗಿ ನೀವು ಮನೇಲೆ ನೋಡಿ ಇದನ್ನ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಯಿಲ್ ಇದು. ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ, ಇದನ್ನ ಹೇಗ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ನೋಡೋಣ ಈಗ ಇದನ್ನ ಹೇಗ್ ಮಾಡಿದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲಿಗೆ ಒಂದು ಕಟ್ಟು ಪೂರ್ತಿ ಕರಿಬೇವನ್ನ ಒಂದಿನ ಪೂರ್ತಿ ಒಣಗಿಸಕ್ಕೆ ಇಟ್ಕೊಂಡಿದ್ದೆ ಅದು. ಹಾಗೆ ಇಲ್ಲಿ ಒಂದು 50 ಗ್ರಾಮ್ ಅಷ್ಟು ನಾನಿಲ್ಲಿ ಮೆಂತ್ಯ ಕಾಳು ತಗೊಂಡಿದ್ದೀನಿ. ಹಾಗೆ ನಮ್ಮನೇಲಿ ಯೂಸ್ ಮಾಡುವಂತ ಕೊಕೊನಟ್ ಆಯಿಲ್ ನ ತಗೊಂಡಿದ್ದೀನಿ, ಅಂದ್ರೆ ಕೊಬ್ಬರಿ ಎಣ್ಣೆ. ಹಾಗೆ ಇಲ್ಲಿ ಸಣ್ಣ ಸಣ್ಣ ಪೀಸ್ ಆಗಿ ನಾನು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಅದನ್ನು ಸಹ ಒಣಗಿಸಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ದಾಸವಾಳದ ಹೂವ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಅಲೋವೆರಾ ತಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಹೇಗೆ ಈಗ ಆಯಿಲ್ ನ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ನಾನು ಒಂದು ಪಾತ್ರೆಗೆ ಒಂದು 100 ಗ್ರಾಮ್ ಅಷ್ಟು ಆಯಿಲ್ ನ ಹಾಕೊಳ್ತೀನಿ. ಆಯಿಲ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಮೊದಲು ಈರುಳ್ಳಿ ಮತ್ತೆ ಅಲೋವೆರಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ ನೀರೆಲ್ಲ ಪೂರ್ತಿಯಾಗಿ ಹೋಗ್ಬೇಕು. ಇದರಲ್ಲಿ ಜಾಸ್ತಿ ಗುಳ್ಳೆಗಳು ಬರಬೇಕು, ಆಗ ನಿಮ್ಗೆ ಆಯಿಲ್ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರಲ್ಲಿರುವಂತ ನೀರೆಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಇದರಲ್ಲಿ ಚೆನ್ನಾಗಿ ಬಬಲ್ಸ್ ಬರಬೇಕು. ಆ ರೀತಿ ನೀವು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೆನ್ನಾಗಿ ಬಬಲ್ಸ್ ಬರ್ತಿದೆ. ಈಗ ನಾನಿಲ್ಲಿ ತಗೊಂಡಂತ ದಾಸವಾಳದ ಹೂನ ಹಾಕೊಳ್ತಾ ಇದ್ದೀನಿ. ನೀವು ಡ್ರೈಯು ಸಹ ಇದ್ರೆ ಹಾಕೋಬಹುದು. ನಂತರ ಡ್ರೈ ಸ್ವಲ್ಪ ಇತ್ತು, ಮತ್ತೆ ಹಸಿದ್ ಸ್ವಲ್ಪ ಇತ್ತು. ಹಾಗೆ ಇಲ್ಲಿ ನಾನು ಒಣಗಿಸಿರುವಂತ ಬೆಟ್ಟದ ನೆಲ್ಲಿಕಾಯಿನ ಹಾಕೊಳ್ತಾ ಇದ್ದೀನಿ. ಅದನ್ನು ಹಾಕೊಂಡು ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದ್ರಲ್ಲಿರುವ ಅಂಶ ಎಲ್ಲ ಆಯಿಲ್ ಜೊತೆ ಸೇರ್ಕೊಳುತ್ತೆ, ಆಗ ನಿಮ್ಗೆ ಆಯಿಲ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕಲರ್ ಚೇಂಜ್ ಆಗಿದೆ. ಇದಕ್ ನಾನು ತಗೊಂಡಂತ ಮೆಂತ್ಯ ಕಾಳನ್ನ ಹಾಕೊಳ್ತೀನಿ. ಮೆಂತ್ಯ ಕಾಳು ಇದಕ್ಕೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ಹಾಕೊಂಡೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನೀವು ಮನೇಲೆ ನೋಡಿ ಈ ರೀತಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಹಾಗೆ ಹೇರ್ ಫಾಲ್ ಇರೋರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆದಂತ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಲೋವೆರಾ ಪೂರ್ತಿಯಾಗಿ ಬೆಂದಿದೆ, ಅದು ತೇಲ್ತಾ ಇದೆ ನೋಡಿ ಆಯಿಲ್ ಅಲ್ಲಿ. ನಾನು ತೋರಿಸಿದ್ನಲ್ಲ ಸೌಟ್ ಅಲ್ಲಿ ಅದದು. ನಂತರ ಇಲ್ಲಿ ನಾನಿಲ್ಲಿ ತಗೊಂಡಂತ ಕರಿಬೇವನ್ನ ಹಾಕೊಂಡು ಮಿಕ್ಕಿದಂತ ಆಯಿಲ್ ನ ಇದ್ರ ಮೇಲೆ ಪೂರ್ತಿಯಾಗಿ ಹಾಕೊಳ್ತೀನಿ. ಇದೇ ವಿಧಾನ ಮಾಡೋದ್ರಿಂದ ನಿಮ್ಗೆ ಆಯಿಲ್ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಸಿಗುತ್ತೆ. ಇಲ್ಲಾಂದ್ರೆ ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಕ್ವಾಂಟಿಟಿ ಆಗ್ಬಿಡುತ್ತೆ, ಅಂದ್ರೆ ಅರ್ಧಕ್ಕೆ ಅರ್ಧ ಆಗ್ಬಿಡುತ್ತೆ. ಅಂದ್ರೆ ನೀವು ಇವಾಗ ಒಂದ್ 400 ಗ್ರಾಮ್ ಅಷ್ಟು ಆಯಿಲ್ ಹಾಕಿದ್ರೆ ಅದರಲ್ಲಿ ಒಂದು 200 ಗ್ರಾಮ್ ಅಷ್ಟು ನಿಮ್ಗೆ ಅಷ್ಟೇ ಸಿಗೋದು. ಈ ರೀತಿ ಮಾಡೋದ್ರಿಂದ ನಿಮ್ಗೊಂದು 350 ml ಅಷ್ಟು ಸಿಗುತ್ತೆ ಆಯಿಲ್. ಈಗ ಅದನ್ನು ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಗುಳ್ಳೆ ಬರೋವರೆಗೂ ಕಾಯಿಸ್ಕೊಂಡು ಅದ್ರ ಮೇಲೆ ನಾನೊಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬಿಟ್ಟು ತೆಗ್ದಿ ತೋರಿಸ್ತಾ ಇರೋದು ಇದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಯಿಲ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಇದನ್ನ ಪೂರ್ತಿ ತಣ್ಣಗಾಗಕ್ ಬಿಡ್ಬೇಕು ಒಂದ್ 2 ಅವರ್. ಅವಾಗ ಇದು ಪೂರ್ತಿ ತಣ್ಣಗಾಗಿರುತ್ತೆ. ಇಲ್ಲ ಅಂದ್ರೆ ನೀವು ಬಿಸಿಲೇನೆ, ಅಂದ್ರೆ ಬಿಸಿ ಅಂದ್ರೆ ಒಂದು ಉಗುರು ಬೆಚ್ಚಗಿರ್ಬೇಕು. ಆವಾಗ ನೀವು ಈ ತರ ನೋಡಿ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೋಬಹುದು ಆರಾಮಾಗಿ. ನಾನು ಇಲ್ಲಿ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಹಾಕ್ಬೇಡಿ, ತುಂಬಾನೇ ಸ್ಮೆಲ್ ಬೇಗ ಬಂದ್ಬಿಡುತ್ತೆ. ನಿಮ್ಗೆ ಜಾಸ್ತಿ ದಿನ ಆಯಿಲ್ ಸಹ ಇರೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆಯಿಲ್ ಜಾಸ್ತಿ ದಿನ ಇರುತ್ತೆ. ಸೊ ಹಾಗೆ ಸ್ಮೆಲ್ಲು ಸಹ ಜಾಸ್ತಿ ಬರಲ್ಲ. ಯಾಕಂದ್ರೆ ನಾವು ಇದ್ರಲ್ಲಿ ಈರುಳ್ಳಿ ಎಲ್ಲಾನು ಹಾಕಿ ಹುರಿದಿರ್ತೀವಲ್ಲ, ಸ್ವಲ್ಪ ಸ್ಮೆಲ್ ಇರುತ್ತೆ. ಸೊ ಇದನ್ನ ಈ ರೀತಿ ತಣ್ಣಗಾಗ್ಬೇಕು. ನಂತರ ಇದನ್ನ ಈ ರೀತಿ ಸ್ಟ್ರೈನ್ ಮಾಡ್ಕೋಬೇಕು ನೀವು. ಈಗ ಪೂರ್ತಿಯಾಗಿ ಮಾಡಿದೀನಿ. ಇದು ಎಷ್ಟು ಆಯಿಲ್ ಬಂದಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ನನಗೆ ಇಷ್ಟು ಆಯಿಲ್ ಸಿಕ್ಕಿದೆ ಈ ಸರಿ. ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಒಂದು 400 ml ಅಷ್ಟು ಯೂಸ್ ಮಾಡಿದೆ, ಅದರಲ್ಲಿ ಇಷ್ಟು ಆಯಿಲ್ ಬಂದಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಹಾಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.